ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಮಾಡ್ತಾ ಇದ್ದೀನಿ. ಅವರು ಸಹ ತುಂಬ ಕನಸುಗಳನ್ನು ಇಟ್ಕೊಂಡು ಅದೇ ರೀತಿ ಚೇತನ್ ರವರು ತುಂಬ ಏನು ಡೆಡಿಕೇಶನ್ ಮಾಡಿದ್ರಿ, ಪ್ರೋಗ್ರಾಮ್ ಮಾಡಬೇಕಂತ ಸ್ಟಾರ್ಟಿಂಗಿಂದನೂ ಮಾಡ್ತಾನೆ ಇದ್ವಿ. ಸೊ ಒಂದು 3 days ಇಂದನೇ ಮಾಡಬೇಕಿತ್ತು. ಬಿಕಾಸ್ ಆಫ್ ದಿ ಪ್ರೆಡಿಕ್ಷನ್ ಆಫ್ ರೈನ್ ನಾವು ಪೋಸ್ಟ್ಪೋನ್ ಮಾಡ್ಕೊಂಡೇ ಬರ್ತಾ ಇದ್ವಿ. ಫಸ್ಟ್ ಡೇ ಮಾಡಬೇಕಂತ ಇದ್ವಿ. ಮುಂದಕ್ಕೆ ಬರ್ತಾ ಬರ್ತಾ ಆಲ್ಮೋಸ್ಟ್ ಕ್ಯಾಂಪ್ ಸ್ಟಾರ್ಟ್ ಆಗಿ ಹೆಚ್ಚು ಕಡಿಮೆ ಒಂದು 20-25 days ಆಗಿದೆ. ಈ ಒಂದು ಸಂದರ್ಭದಲ್ಲಿ ಚೇತನ್ ಸರ್ ಅವ್ರಿಗೂ ಸಹ ಒಂದು ಧನ್ಯವಾದಗಳನ್ನು ಅರ್ಪಿಸಿ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅದೇ ರೀತಿ ಪೇರೆಂಟ್ಸ್ ಎಷ್ಟೇ ಬಿಸಿ ಇದ್ರೂ ಸಹ ಈ ಒಂದು ನಮ್ಮ ಒಂದು ಕರೆಗೆ ಒಂದು ಮೆಸೇಜ್ಗೆ ಗ್ರೂಪಲ್ಲಿ ಆಗಿರ್ತಕ್ಕಂಥ ಒಂದೇ ಒಂದು ಮೆಸೇಜ್ಗೆ ಇಷ್ಟೊಂದು ಜನ ಬಂದು ನಮಗೆಲ್ಲ ಸಹಕಾರ ಕೊಟ್ಟಿರ್ತೀರಾ. ಸೊ ಎಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಬಾಯ್ಸ್ಗೂ ಸಹ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಅದೇ ರೀತಿ ಯೂಟ್ಯೂಬರ್ಸ್, ಮೀಡಿಯಾ ಪರ್ಸನ್ಸ್, ಟೆಕ್ನಿಷಿಯನ್ಸ್ ಅಂಡ್ ಅದರ್ ದ್ಯಾನ್ ದಿ ಕ್ರಿಕೆಟರ್ಸ್, ರಂಗನಾಥ್ ಅವರು ಇರ್ಬೋದು, ಈ ಒಂದು ಪ್ರೋಗ್ರಾಮ್ ನಡೀಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ 2 ನಿಮಿಷ ಎಲ್ಲರಿಗೂ ಸಹ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಿಲ್ಲಿಸ್ಬಿಡಿ, ಇದೋತ ನಿಲ್ಲಿಸ್ಬಿಡಿ. ಹಾಂ ನಿಲ್ಲಿಸಿ. ಟೈಮ್ ಆಗ್ತದೆ. ಬನ್ನಿ ಸರ್, ಎಲ್ಲ ಗ್ರೂಪ್ ಮಾಡಿ ಕೂತ್ಕೊಳ್ರಪ್ಪ.